ಒಂದು ದಟ್ಟ ಕಾಡಿನ ರೀತಿ ಕಂಡ ಒಂದು ಅದ್ಭುತ ಪ್ರದೇಶಕ್ಕೆ ಕಾಲಿಟ್ಟ ನನಗೆ ಅಲ್ಲಿ ಹೋದ ಮೇಲೆ ತಿಳಿದಿದ್ದು ನೂರಾರು ಮರಗಳಿಂದಾದ ಅರಣ್ಯವಲ್ಲ, ದೈತ್ಯವಾಗಿ ಬೆಳೆದ ಒಂದು ಮರವೆಂದು. ಹಾವೇರಿ ಜಿಲ್ಲೆ ಮಾಸೂರಿನಲ್ಲಿರುವ ಪಿಳಲಿ ಮರ. ಒಮ್ಮೆ ಈ ಮರವನ್ನು ಕಡಿಯಲಿಕ್ಕೆ ಪ್ರಯತ್ನ ಪಟ್ಟ ವ್ಯಕ್ತಿ ಅಂದೇ ರಕ್ತಕಾರಿ ಸತ್ತು ಹೋಗ್ತಾನೆ. ರೆಂಬೆ ಕೊಂಬೆಗಳ ಸರಿಸಿ ಒಳಹೊಕ್ಕ ನನಗೆ ಅದ್ಭುತ ವಾತಾವರಣವೊಂದು ಕಾದಿತ್ತು. ಅದ ನೋಡಿದ ಕಣ್ಣುಗಳಿಗೆ ಪ್ರಕೃತಿಯ ವಿಸ್ಮಯದ ಬಗ್ಗೆ ಅರಿವಾಗಿತ್ತು. ಸೂರ್ಯ ಕಿರಣಗಳು ಇಣುಕುತ್ತಿದ್ದುವು. ಅಲ್ಲಲ್ಲಿ ಚೌಡೇಶ್ವರಿ ದೇವಿಗೆ ಪೂಜೆ ನಡೆದಿತ್ತು ಭಕ್ತಿಯ ಹೆಸರಲ್ಲಿ. ಸುಮಾರು 1 ಎಕರೆ ಜಾಗದಲ್ಲಿ ಹರಡಿಕೊಂಡಿರುವ ಈ ಮರ ಹಲವಾರು ಜನರ ಭಕ್ತಿಯನ್ನ, ಪೂಜೆಯನ್ನ, ಗೌಪ್ಯತೆಯನ್ನ, ರೆಂಬೆ ಕೊಂಬೆಗಳನ್ನ, ಹಕ್ಕಿಗಳ ಕಿರುಚಾಟವನ್ನ, ಸೂರ್ಯನ ರೇಖೆಯಂತೆ ಕಂಗೊಳಿಸುವ ಕಿರಣಗಳನ್ನ, ಹಲವಾರು ಕಥೆಗಳನ್ನ ತನ್ನಲ್ಲೇ ಇಟ್ಟುಕೊಂಡಿತ್ತು. ಈ ಸ್ಥಳದ ಪರಿಚಯ ನಿಮಗಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ನಿಮ್ಮಲ್ಲಿರೋ ಒಬ್ರಿಗಾದ್ರೂ ಈ ರೀಲ್ನ ಶೇರ್ ಮಾಡಿ.